ಡ್ಯಾಡ್, ಮಾವ, ಅತ್ತೆ, ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಸುಲೋಚನ ಸುಂದರ್, ನಮ್ಮ ಹತ್ರ ಮಾತಾಡೋ ಅಂಥ ವಿಷಯ ಏನಪ್ಪ ಇದೆ ನಿನಗೆ? ಅದು ನೇತ್ರ ವಿಷಯ ಎಂದ. ರಾಘು ಸ್ವಲ್ಪ ಅರ್ಥ ಆಗೋ ಹಾಗೆ ಮಾತಾಡಿದರೆ ಬಹಳ ಒಳ್ಳೆಯದು. ಅವರ ಮಾತಿನಲ್ಲಿ ಕೋಪವಿತ್ತೋ ವ್ಯಂಗ್ಯವಿತ್ತೋ ತಿಳಿಯದು. ನನ್ನ ವಿಷಯನ? ಏನದು? ಅದು ನಿನ್ನ ಮದುವೆ ವಿಷಯ ನೇತ್ರ. ಅಂದರೆ ಏನು ಅಂತ ಹೇಳು ರಾಘು. ಅವಳ ಮಾತಿಗೆ ಸುಂದರ್ ಸುಲೋಚನ ಸಹ ದನಿಗೂಡಿಸಿದರು. ಅತ್ತೆ, ನಿಮಗೆ ತಿಳಿಯದೇ ಇರೋದು ಏನಿದೆ? ನಿಮಗೆ ಗೊತ್ತು ಏನೇನೋ ಆಗಿಬಿಡ್ತು ನಮ್ಮ ಫ್ಯಾಮಿಲಿಯಲ್ಲಿ ಅಂತ. ಹಾಗಂತ ನೇತ್ರ ಲೈಫ್ನ ಹಾಳು ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ, ನೇತ್ರಾಗೆ ಮದುವೆ ಮಾಡೋಣ ಅಂತ. ಅದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಬೇಕು. ರಾಘು, ಸ್ಟಾಪ್ ದಿಸ್ ನಾನ್ಸೆನ್ಸ್ ಟಾಕಿಂಗ್. ಏನು ಮಾತು ಅಂತ ಮಾತಾಡ್ತಿದ್ಯಾ? ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್. ಇನ್ಯಾವತ್ತೂ ಕೂಡ ನನ್ನ ಮದುವೆ ಬಗ್ಗೆ ಇನ್ನೊಂದೇ ಒಂದು ಮಾತು ಕೂಡ ನೀವ್ಯಾರು ಆಡ್ಕೂಡುದು, ಗೊತ್ತಾಯ್ತಾ ಎಂದು ಕಿರುಚಿ ಎದ್ದು ಹೋದಳು. ಮೊದಲೇ ಇವರ ಸರಸವನ್ನು ಕಂಡವಳು ಒಳಗೊಳಗೆ ಅಸೂಹೆ ಪಡುತ್ತಿದ್ದಳು. ಇಂದು ಕೋಪದಿಂದ ಮಾತನಾಡಿದಳು. ಬೆರಗಾಗಿ ಅವಳನ್ನೇ ನೋಡುತ್ತಿದ್ದರೆಲ್ಲರೂ. ಅತ್ತೆ, ನೀವಾದರೂ ಹೇಳಿ, ಅವಳಿಗೆ ಮದುವೆ ಆಗೋಕೆ ಇನ್ನು ಎಷ್ಟು ದಿನ ಅಂತ ಹೀಗೆ ಇರೋಕ್ಕಾಗುತ್ತೆ? ಅವಳಿಗೂ ಸಂಗಾತಿಯ ಅವಶ್ಯಕತೆ ಇದೆ ಅಲ್ಲವಾ? ಹೌದಪ್ಪ, ಹೌದು. ಈಗ ಮದುವೆ ಆಗು ಅಂತ ಹೇಳಿದೆ ಬೇರೆ ಇನ್ನೇನು ತಾನೇ ಮಾಡೋಕ್ಕಾಗುತ್ತೆ? ನಿನ್ನ ಕೈಲಿ ಹೇಳು. ಎಲ್ಲ ನಿನ್ನ ಪಕ್ಕ ನಿಂತಿದ್ದಾಳಲ್ಲ ಈ ಪುಣ್ಯಾತ್ಕಿತಿ, ಅವಳಿಂದಾನೇ ಎಲ್ಲ ಆಗಿದ್ದು. ದರಿದ್ರದೋಳು ನನ್ನ ಮಗಳ ಸಂತೋಷಕ್ಕೆ ಕೊಳ್ಳಿ ಇಟ್ಬಿಟ್ಲು, ಪಾಪಿ ಎಂದು ಆರಾಧನಾನ ಮಾತಿನಲ್ಲೇ ಚುಚ್ಚಿದರು. ಅತ್ತೆ, ನೀವು ಇನ್ನೊಂದೇ ಒಂದು ಮಾತು ನನ್ನ ಹೆಂಡತಿ ಬಗ್ಗೆ ಮಾತಾಡಿದರೂ ಚೆನ್ನಾಗಿರಲ್ಲ. ಇವಳನ್ನು ಕಂಡ್ರೆ ನಿಮ್ಗೆ ಯಾಕೆ ಅಷ್ಟೊಂದು ದ್ವೇಷ? ನಿಮ್ಮ ಮಗಳು ಈ ಮನೆ ಮರ್ಯಾದೆ ಹೋಗೋ ಹಾಗೆ ಮಾಡಿದಾಗ ಈ ಮನೆ ಮರ್ಯಾದೆ ಕಾಪಾಡಿದ್ದು ಇವಳು ಅನ್ನೋದನ್ನು ಮರಿಬೇಡಿ. ಏನೋ ರಾಘು ನೀನು ಹೇಳೋದು? ಅಂದರೆ ನನ್ನ ಮಗಳು ಬೇಕು ಅಂತಾನೆ ಮಾಡಿದ್ದ ಇದನ್ನೆಲ್ಲ? ಅವಳನ್ನು ಯಾರೋ ಕಿಡ್ನಾಪ್ ಮಾಡಿದ್ದು ಅಂತ ಅವಳೇ ಬಾಯಿ ಬಿಟ್ಟು ಹೇಳಿದ್ಲು ತಾನೆ? ಅಂಥದ್ರಲ್ಲಿ ನೀನು ಮಾತಾಡ್ತಿರೋದು ಸರಿ ಇಲ್ಲ ರಾಘು. ಅತ್ತೆ, ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಿದ್ದಾಳೆ, ಆದರೆ ಅವಳನ್ನು ಕಿಡ್ನಾಪ್ ಮಾಡೋ ಅಂಥ ದ್ವೇಷ ಯಾರಿಗಿತ್ತು? ಅದೆಲ್ಲ ಬಿಡಿ. ಈಗ ಅದೇ ವಿಷಯ ಇಟ್ಕೊಂಡು ಅವಳಿಗೆ ಮದುವೆ ಮಾಡದೆ ಇರ್ತೀರಾ? ಇನ್ನು ಎಷ್ಟು ದಿನ ಅಂತ ಅವಳು ಹೀಗೆ ಇರಬೇಕು ಯೋಚನೆ ಮಾಡಿ. ಅವನ ಮಾತಿಗೆ ಸುಲೋಚನ ಸುಂದರ್ ಬಿಟ್ಟರೆ ಮತ್ಯಾರು ಮಾತನಾಡಲಿಲ್ಲ. ಅವನ ಮಾತು ಸರಿ ಎಂಬಂತೆ. ಅಣ್ಣ, ನಿನ್ನ ಮಗನ ಮಾತು ಕೇಳಿದ್ಯಾ? ನನಗೆ ಎದುರುತ್ತರ ಕೊಡ್ತಿದ್ದಾನೆ. ನೀನಾದರೂ ಅವನಿಗೆ ಬುದ್ಧಿ ಹೇಳಬಾರ್ದಾ? ನೋಡು ಸುಲೋಚನ, ಅವನು ಹೇಳಿದ್ದು ತಪ್ಪೇನಿದೆ? ನಡೆದಿದ್ದನ್ನು ಯಾರಿಂದಲೂ ಬದಲಾಯಿಸೋಕೆ ಆಗೋದಿಲ್ಲ. ಹಾಗಂತ ಈಗ ನೇತ್ರಾಗೆ ಮದುವೆ ಮಾಡದೆ ಹಾಗೆ ಇರಿಸಿಕೊಳ್ಳಕ್ಕಾಗುತ್ತಾ? ಬೆಳೆದ ಮಗಳನ್ನು ಮನೆಯಲ್ಲಿ ಇರಿಸಿಕೊಂಡ್ರೆ ಜನ ಏನಂದುಕೊಳ್ಳೋದಿಲ್ಲ? ಹೇಳು, ಹೋಗಮ್ಮ ನೇತ್ರನ ಒಪ್ಪಿಸು. ನಿನ್ನಿಂದ ಕಣೆ ಇದೆಲ್ಲ ಆಗಿದ್ದು, ಮಳ್ಳಿ ಥರ ನಿಂತಿರೋದು ನೋಡು ಎಂದು ಬೈದು ಗಂಡ ಹೆಂಡತಿ ಇಬ್ಬರು ನೇತ್ರಾಳನ್ನು ಅರಸಿ ಹೋದರು. ಅವಳ ಕಡೆ ಕೋಪದಿಂದ ನೋಡಿ, ಯಾವುದನ್ನು ಬದಲಾಯಿಸೋಕೆ ಆಗಲ್ಲ ಅಂದೆ ಅಲ್ವಾ ಅಣ್ಣ? ಆದರೆ ನಾನು ಸರಿ ಮಾಡ್ತೀನಿ ಎಂದುಕೊಂಡಳು ಮನಸ್ಸಿನಲ್ಲಿ. ಆರಾಧನಾ ಬಗ್ಗೆ ಕತ್ತಿ ಮಸಿಯುತ್ತಾ ಅವರು ಹೋದ ದಾರಿಯಲ್ಲಿ ನೋಡುತ್ತಿದ್ದವಳ ಕಣ್ಣು ತುಂಬಿತ್ತು ಅವರ ಚುಚ್ಚು ಮಾತಿನಿಂದ. ಅಳುತ್ತಾ ಓಡಿದಳು ರೂಮಿಗೆ. ಹಿಂದೆಯೇ ತಾನು ಹೋದ ಹಾಸಿಗೆ ಮೇಲೆ ಬಿದ್ದು ಅಳುತ್ತಿದ್ದಳು ಸುಲೋಚನ. ಅವರ ರೀತಿಗೆ ಬೇಸರವಾಯಿತವಳಿಗೆ. ಛೆ, ಯಾಕಾದರೂ ನೇತ್ರ ಬಗ್ಗೆ ಮಾತಾಡಿದ್ನೋ? ಅವಳ ಲೈಫ್ ಚೆನ್ನಾಗಿರಲಿ ಅಂದುಕೊಂಡು ಮಾತಾಡಿದರೆ ಅವರಿಂದ ನನ್ನ ಹುಡುಗಿ ಕಣ್ಣಲ್ಲಿ ನೀರು ಬರೋ ಹಾಗೆ ಆಯ್ತಲ್ಲ ಎಂದುಕೊಂಡು ಅವಳ ಬಳಿ ಬಂದ. ಕಂದ ಎಂದು ತಲೆ ಸವರಿ, ಸಾರಿ ಕಣೋ ಅತ್ತೆ, ಬೈದಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ ಪ್ಲೀಸ್ ಕಣೋ, ಅಳಬೇಡ್ವೆ ಎಂದು ಅವಳನ್ನು ಎಬ್ಬಿಸಿ ಎದೆಗೊರಗಿಸಿಕೊಂಡ. ಅವಳ ಕಣ್ಣೀರು ಅವನ ಎದೆಯನ್ನು ಒದ್ದೆ ಮಾಡಿತು. ಕಂದ, ಅಳ್ತಿದ್ಯೇನೋ? ಸಾರಿ ನಮ್ಮ ಎಂದು ಅವಳ ಕಣ್ಣೊರೆಸಿ ನೆತ್ತಿಗೆ ಚುಂಬಿಸಿದ. ಅವಳು ಅವನ ಮಡಿಲಲ್ಲೇ ಮಲಗಿದಳು. ಅವಳ ತಲೆಯನ್ನು ತಟ್ಟುತ್ತಾ ಅವಳು ನಿದ್ದೆ ಮಾಡಿದ್ದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರ ಸರಿಯಾಗಿ ಮಲಗಿಸಿ ಹೊದಿಕೆ ಹೊದ್ದಿಸಿ ಮತ್ತೊಮ್ಮೆ ಅವಳ ತಲೆ ಸವರಿ ಮುತ್ತಿಟ್ಟು ಬಾಲ್ಕನಿಗೆ ಬಂದ. ಪಕ್ಕದ ರೂಮಿನಲ್ಲಿ ಇದ್ದ ಅಭಿ ರಾಘುಗೆ ಕಾಲ್ ಮಾಡಿದನು. ಅಪ್ಪು, ಸ್ವಲ್ಪ ಮಾತಾಡಬೇಕಿತ್ತು, ಟೆರೆಸ್ಗೆ ಬಾ ಎಂದು ಫೋನ್ ಇಟ್ಟ. ಟೆರೆಸ್ಗೆ ಬಂದವ, ಹೇಳೋ ಅಭಿ, ಇಷ್ಟೊತ್ತಿನಲ್ಲಿ ಯಾಕೋ ಬರೋಕೆ ಹೇಳ್ದೆ? ಇಷ್ಟೊತ್ತಲ್ಲಿ ಮಾತಾಡೋ ಅಂಥದ್ದು ಏನಿತ್ತು ನಿನಗೆ? ಅಲ್ಲೋ, ನಿನಗೇನು ತಲೆ ಕೆಟ್ಟಿದ್ಯಾ? ಇವಾಗ ಯಾಕೆ ನೇತ್ರ ಮದುವೆ ವಿಷಯ ಮಾತಾಡಿದೆ ನೀನು? ಇವಾಗಲ್ದೆ ಇನ್ಯಾವಾಗ ಮಾತಾಡ್ಲೋ ಅಭಿ? ಪಾಪ ಅವಳು ನನ್ನ ಮರೆಯೋಕ್ಕಾಗದೆ ನೆನ್ನೆ ಎಷ್ಟು ಫೀಲ್ ಮಾಡ್ಕೊಂಡ್ಲು ಗೊತ್ತಾ? ತುಂಬ ಅಳ್ತಿದ್ಲು. ನೋಡು ರಾಘು, ಅವಳಿಗೇನು ಮಹಾ ಏಜ್ ಆಗಿದ್ಯಾ? ಮೊದಲು ನಿನ್ನ ಲೈಫ್ ಬಗ್ಗೆ ಯೋಚನೆ ಮಾಡೋ. ಯಾವಾಗಲೂ ಯಾಕೆ ಬೇರೆಯವರ ಬಗ್ಗೆ ಯೋಚನೆ ಮಾಡ್ತೀಯಾ? ನನ್ನ ಲೈಫ್ಗೆ ಏನಾಗಿದೆ ಅಭಿ? ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ ನಿನ್ನ ಲೈಫ್ ಕಲರ್ಫುಲ್ ಆಗಿದೆಯಾ? 6 ಜೊತೆ ನೀನು ಖುಷಿಯಾಗಿದ್ಯಾ? ಹೌದು ಅಭಿ, ನನ್ನ ಲೈಫಲ್ಲಿ 6 ಬಂದ ಮೇಲೆ ನಿಜಕ್ಕೂ ನಾನು ತುಂಬ ಖುಷಿಯಾಗಿದ್ದೀನಿ ಕಣೋ.
ನಿನ್ನಿಂದ ಅವಳಿಗೆ ಸಿಗಬೇಕಿರೋ ಸಂತೋಷ ಸುಖ ಎಲ್ಲ ಸಿಗ್ತಿದ್ಯಾ? ಅವಳ ಜೊತೆ ನಿನ್ನ ಸಂಸಾರ ಶುರುವಾಗಿದ್ಯಾ? ಅಭಿ ಅದು ಅಭಿ ಎಂದು ತಲೆ ತಗ್ಗಿಸಿದ. ಇಷ್ಟು ದಿನ ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ? ಮೊದಲೇ ಇದು ನಿನಗೆ ಇಷ್ಟ ಇಲ್ಲದೆ ಇರೋ ಮದುವೆ. ನಿನ್ನ ಮನಸ್ಸು ಹಾಳಾಗಿರುತ್ತೆ. ಮೊದಲು ನೇತ್ರ ಜೊತೆ ಮದುವೆ, ಆಮೇಲೆ ಅವಳು ಮಿಸ್ ಆದಳು ಅಂತ 6 ಜೊತೆ ಸಡನ್ನಾಗಿ ಮದುವೆ ಆಯಿತು. ಇದೆಲ್ಲ ಅರಗಿಸಿಕೊಳ್ಳೋಕೆ ನಿನಗೆ ಟೈಮ್ ಹಿಡಿಯುತ್ತೆ. ಎಲ್ಲದರಿಂದ ನೀನು ಆಚೆ ಬರಲಿ ಅಂತ ಸುಮ್ಮನೆ ಇದ್ದೆ. ಆಮೇಲೆ ನೀನು ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಆರುನ ಪ್ರೀತಿಸೋಕೆ ಶುರು ಮಾಡಿದೆ. ಈಗ ನೀವಿಬ್ಬರು ಕೂಡ ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಿದ್ದೀರಾ. ಮತ್ತೆ ಇನ್ನೇನು ಪ್ರಾಬ್ಲಮ್ ನಿನಗೆ? ಲೋ, ನಾನಿನ್ನು ಅವಳಿಗೆ ಪ್ರಪೋಸ್ ಕೂಡ ಮಾಡಿಲ್ಲ. ಮತ್ತೆ ಅದೇಗೆ ಅವಳ ಜೊತೆ ಸಂಸಾರ ಶುರು ಮಾಡಲಿ? ಏನಾದರೂ ಐಡಿಯಾ ಕೊಡೋ ಮಗ. ಥೋ, ಏನು ಹುಡುಗನೋ ಏನೋ, ಎಲ್ಲನೂ ನಾನೇ ಹೇಳಿಕೊಡ್ಬೇಕು. ಕರ್ಮ ಕರ್ಮ ಎಂದು ಹಣೆ ಚಚ್ಚಿಕೊಂಡ. ಲೋ, ಯಾಕೋ ಈ ಥರ ಆಡ್ತಿದ್ಯಾ? ಏನಾಯ್ತು ನಿನಗೆ? ಏನಾದರೂ ತಲೆ ಕೆಟ್ಟೋಗ್ಬಿಡ್ತಾ? ಹುಚ್ಚಂತರ ಆಡ್ತಿದ್ಯಾ? ಹೌದಪ್ಪ ತಂದೆ, ನಿನ್ನ ಜೊತೆ ಸೇರಿದ ಮೇಲೆ ಹುಚ್ಚಾನೂ ಆಗಬೇಕು, ಲವ್ ಗುರು ಆಗಬೇಕು ಬಿಡು ಎಂದ ಅವನನ್ನೇ ದುರುಗುಟ್ಟಿ ನೋಡಿ. ನೋಡು ನೋಡು, ನೀನು ಮುಖಾನ ಈ ಥರ ಮಾಡಿಕೊಂಡು ನೋಡೋಕೆ ಹೋಗಬೇಡ. ನೀನು ಬೇಡ, ನಿನ್ನ ಐಡಿಯಾನು ಬೇಡ, ಹೋಗು. ಅಯ್ಯೋ, ಕೋಪ ಮಾಡಿಕೊಂಡ್ರೆ ಎಷ್ಟು ಮುದ್ದಾಗಿ ಕಾಣ್ತೀಯ ನೋಡು. ನಾನೊಂದು ಐಡಿಯಾ ಕೊಡ್ತೀನಿ, ಯೋಚನೆ ಮಾಡು, ಸರಿನಾ ಎಂದು ಕೆನ್ನೆ ಹಿಂಡಿದ. ಲೋ, ನಾನೇನು ಪುಟಾಣಿ ಅಲ್ಲ ಕಣೋ ಪಾಪಿ, ಈ ಥರ ಕೆನ್ನೆ ಗಿಂಡೋಕೆ ಬಿಡೋ ನೋಯ್ತಿದೆ. ಮಗ, ಸುಮ್ಮನೆ ಹೋಗಿ ಆರುಗೆ ಪ್ರಪೋಸ್ ಮಾಡಿ ನಿನ್ನ ಮನಸ್ಸಲ್ಲಿರೋದನ್ನು ಹೇಳ್ಕೊಬಿಡೋ. ಇನ್ನೂ ತಡ ಮಾಡಬೇಡ. ಸಿಕ್ಕಿರೋ ಟೈಮ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಮಗನೇ, ನನಗೆ ಇಲ್ಲದೆ ಇರೋ ಆತುರ ನಿನಗೆ ಯಾಕೆ? ಏನು ಕತೆ ನಿಂದು ಎಂದು ಉಬ್ಬೇರಿಸಿದ. ಏನೋ ನಿನ್ನ ಲೈಫ್ ಚೆನ್ನಾಗಿರಲಿ ಅಂತ ಹೇಳಿದೆ. ನಿನಗಿಷ್ಟ ಇಲ್ಲದೆ ಇದ್ದರೆ ನಾನು ಏನು ಮಾಡೋಕ್ಕಾಗುತ್ತೆ? ಯಾವುದು ಬೇಡ ಬಿಡು, ನಾನು ಹೋಗ್ತೀನಿ. ಮಗ, ಯಾಕಿಂಗೆ ಹೊಟ್ಟೆ ಉರಿಸ್ತೀಯಾ? ನೀನು ಹೇಳ್ದಂಗೆ ಕೇಳ್ತೀನಿ, ಸರಿನಾ? ಈಗ ಹೇಳು, ನಾನೇನು ಮಾಡಬೇಕು ಅಂತ. ಒಟ್ಟಿನಲ್ಲಿ ನನ್ನ ಹುಡುಗಿ ನನ್ನ ಒಪ್ಕೊಂಡ್ರೆ ಸಾಕು. ಆಯಿತು, ನಾಳೆ ನಿನ್ನ ಹುಡುಗಿನ ಡಿನ್ನರ್ಗೆ ಅಂತ ಕರ್ಕೊಂಡು ಹೋಗು. ಅಲ್ಲೇ ಪ್ರಪೋಸ್ ಮಾಡು. ಎಲ್ಲ ಅರೇಂಜ್ಮೆಂಟ್ ನಾನು ಮಾಡಿಸ್ತೀನಿ, ಓಕೆನಾ? ಥ್ಯಾಂಕ್ ಯು ಮಗ ಎಂದವ ಅವನ ಕಿವಿಯ ಬಳಿ ಬಾಗಿ ಪಿಸುಗುಟ್ಟಿ ಹೋದವ ಮತ್ತೆ ಬಂದು ಏನೋ ಹೇಳಿ ಹೋದ. ಅಭಿ ಅವನು ಹೇಳಿದ ನಸುನಕ್ಕು ಅವನ ಹಿಂದೆ ಹೋದ. ಒಳ ಬಂದ ರಾಘು ಆರು ಕೂತಿದ್ದನ್ನು ಕಂಡು ಗಾಬರಿಯಿಂದ ಅವಳ ಬಳಿ ಬಂದ. ಕಂದ, ಯಾಕೆ ಕೂತಿದ್ಯಾ? ಹುಷಾರಾಗಿದ್ಯಾ ತಾನೆ? ರಾಘು, ನಾನು ಹುಷಾರಾಗಿ ಇದ್ದೀನಿ. ನೀವು ಎಲ್ಲಿಗೆ ಹೋಗಿದ್ರಿ? ನಿಮ್ಮನ್ನ ಹುಡ್ಕೋಣ ಅಂತ ಬಂದರೆ ಡೋರ್ ಬೇರೆ ಹೊರಗಿನಿಂದ ಲಾಕ್ ಆಗಿತ್ತು. ಅದಕ್ಕೆ ಸುಮ್ಮನೆ ಕುಳಿತು ಬಿಟ್ಟೆ. ಸಾರಿ ಕಣೋ, ಬಾ ಮಲಗೋಣ ಎಂದವ ಹಾಸಿಗೆ ಮೇಲೆ ಉರುಳಿ ಅವಳನ್ನು ತೋಳಿನಲ್ಲಿ ಮಲಗಿಸಿಕೊಂಡ. ಅವಳು ಅವನೆದೆಯ ಮೇಲೆ ತಲೆ ಇಟ್ಟು ಮಲಗಿದಳು. ಹೆಂಡ್ತಿ ಪರವಾಗಿ ವಹಿಸ್ಕೊಂಡು ನನ್ನೇ ಹೆದರು ಹಾಕೊಂತೀಯ ಅಲ್ವಾ? ನನಗೆ ಮದುವೆ ಮಾಡುವುದರಗೆ ಮಾತಾಡ್ತೀಯಾ? ನಿನ್ನ ಮುದ್ದು ಹೆಂಡ್ತಿಗೋಸ್ಕರ ಎಷ್ಟೆಲ್ಲ ಮಾತಾಡಿದೆ ಅಲ್ವಾ? ಅವಳನ್ನು ಇಲ್ಲ ಅಂದರೆ ಅನಿಸಿಬಿಟ್ರೆ ನೋಡ್ತಿರು. ಅವಳನ್ನು ಕೊಂದು ಸಮಾಧಿ ಮಾಡಿ ಅದರ ಮೇಲೆ ನಮ್ಮ ಮದುವೆ ಆಗುತ್ತೆ. ಇನ್ನು ನಾನು ನಿಮ್ಮನ್ನು ಬಿಡೋ ಮಾತೇ ಇಲ್ಲ. ಅವಳಿರೋದಕ್ಕೆ ಅಲ್ವಾ ನೀನು ನನ್ನ ನೆಗ್ಲೆಕ್ಟ್ ಮಾಡ್ತಿರೋದು? ಅವಳನ್ನೇ ಇಲ್ಲ ಅನಿಸಿಬಿಟ್ರೆ ನೀನು ಮತ್ತೆ ಯಾವತ್ತೂ ಎದ್ದು ನಿಲ್ಲೋಕೆ ಆಗಬಾರ್ದು. ವಿಷಯದಲ್ಲಿ ಮೊದಲು ಹೇಗೆ ಕೊರಗ್ತಿದ್ಯೋ ಮುಂದೇನು ಹಾಗೆ ಇರಬೇಕು. ನಾನು ಆ ಕೆಲಸ ಮಾಡೇ ಮಾಡ್ತೀನಿ, ನೋಡ್ತಿರೋ. ಡ್ಯಾಡ್, ಮೊದಲು ಅವಳನ್ನು ಪಾರ್ಸಲ್ ಮಾಡಿ ಮೇಲ್ ಕಳಿಸಿ. ಅವಳು ನರಳಾಡೋದನ್ನು ನಾನು ಕಣ್ಣಾರೆ ನೋಡಬೇಕು. ಇನ್ನೂ ಕಾಯೋ ತಾಳ್ಮೆ ನನಗಿಲ್ಲ. ಮರುದಿನದ ಮುಂಜಾವು ಜೋಡಿಗಳ ಪಾಲಿಗೆ ಹೊಸ ಜೀವನಕ್ಕೆ ಮುನ್ನುಡಿ ಆಡುವ ಶುಭಗಳಿಗೆ. ಇದರ ಮುನ್ಸೂಚನೆ ಇಲ್ಲದ ಆರಾಧನಾ ರಾಘು ಎದೆಯಲ್ಲಿ ಮುಖ ಹುದುಗಿಸಿ ಮಲಗಿದ್ದಳು. ಅವಳ ಸಿಹಿ ನಿದ್ದೆಗೆ ಅಡ್ಡಿ ಬರದಂತೆ ಅವಳನ್ನು ಬಿಟ್ಟು ರೆಡಿಯಾಗಲು ಹೊರಟ. ಅವನು ಫ್ರೆಶ್ ಆಗಿ ಬರುವಷ್ಟರಲ್ಲಿ ಎದ್ದು ಕುಳಿತಿದ್ದಳು. ಮೈ ಡಿಯರ್ ವೈಫಿ, ನಿದ್ದೆ ಆಯಿತಾ? ರಾಘು, ಆಯಿತು. ಇವತ್ತು ನಾನು ಬರ್ತೀನಿ ನಿಮ್ಮ ಜೊತೆ ಆಫೀಸಿಗೆ. ಮನೆಯಲ್ಲಿ ಇರೋಕೆ ಬೇಜಾರಾಗುತ್ತೆ ಎಂದಳು ಅವನನ್ನು ತಬ್ಬಿ. ಕಂದ, ನೀನು ಆರಾಮಾಗಿ ಮನೇಲೇ ಇರು. ಹಾಗೆ ನಿನಗೊಂದು ಸರ್ಪ್ರೈಸ್ ಇದೆ. ಸಂಜೆ ಬೇಗ ರೆಡಿಯಾಗಿರು, ಹೊರಗಡೆ ಹೋಗೋ ಪ್ಲ್ಯಾನ್ ಇದೆ. ರಾಘು, ಸರ್ಪ್ರೈಸ್? ಏನದು? ಇವತ್ತು ಯಾರ ಬರ್ತಡೇನೂ ಇಲ್ಲ ಅಲ್ವಾ? ಅಪ್ಪನ ನೋಡೋಕೆ ಕರ್ಕೊಂಡು ಹೋಗ್ತಿದ್ದೀರಾ? ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್. ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಒಟ್ಟಿಗೆ ಹೋಗೋಣ ಕೆಳಗಡೆ. ನೀನು ಫ್ರೆಶ್ ಅಪ್ ಆಗಿ ಬರೋವಷ್ಟರಲ್ಲಿ ಸ್ವಲ್ಪ ಆಫೀಸ್ ಕೆಲಸ ಇದೆ, ಮುಗಿಸಿ ಬಿಡ್ತೀನಿ ಎಂದವ ಕೆಲಸ ಮುಗಿಸುವಷ್ಟರಲ್ಲಿ ರೆಡಿಯಾಗಿ ಅವನ ಮುಂದೆ ಬಂದಳು. ಒಟ್ಟಿಗೆ ನಗುತ್ತಾ ಬಂದವರನ್ನು ಕಂಡವರ ಮನ ಹರ್ಷಿಸಿತು. ತಿಂಡಿ ತಿಂದು ಆಫೀಸಿಗೆ ಹೊರಟರು ರಾಘು ಅಭಿ. ಸಂಜೆಯಾಗುವುದೇ ಕಾದು ಕುಳಿತಿದ್ದ ಅವಳಿಗೆ ಹೇಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಬಹುದು ಎಂಬ ಆಲೋಚನೆಯಲ್ಲಿಯೇ ದಿನ ಕಳೆದ. ಅವನ ಒದ್ದಾಡುವಿಕೆಯನ್ನು ನೋಡಿ ಅಭಿ ಎಂಜಾಯ್ ಮಾಡುತ್ತಿದ್ದ. ರಾಘು ಅವನನ್ನು ದುರುಗುಟ್ಟಿ ನೋಡಿದ.
ಅವ ಸೈಲೆಂಟಾಗಿ ಅಲ್ಲಿಂದ ಕಾಲು ಕಿತ್ತನು. ಸಂಜೆಯಾಗುತ್ತಲೇ ರಾಘು ಮನೆಗೆ ಬಂದ. ಆರು ಯಾವುದೋ ಬುಕ್ಸ್ ಹಿಡಿದು ಕೂತಿದ್ದಳು. ಅವಳನ್ನು ನೋಡಿದವ, ಛೇ, ರೆಡಿಯಾಗು ಅಂತ ಹೇಳಿದ್ರೆ ಇವಳು ಬುಕ್ಸ್ ಓದ್ಕೊಂಡು ಕೂತಿದ್ದಾಳಲ್ಲ ಎಂದು ಅವಳ ಮುಂದೆ ಬಂದವ ಬುಕ್ಸನ್ನು ಟೇಬಲ್ ಮೇಲಿಟ್ಟ. ರಾಘು, ಯಾಕೆ ಹೀಗೆ ಮುಖ ಊದಿಸಿಕೊಂಡಿದ್ದೀರಾ? ಏನಾಯ್ತು? ಬೆಳಿಗ್ಗೆ ನಾನು ನಿಂಗೆ ಏನು ಹೇಳಿ ಹೋಗಿದ್ದೆ ಕಂದ? ನಾನು ಬರೋ ಅಷ್ಟರಲ್ಲಿ ರೆಡಿಯಾಗು ಅಂತ ತಾನೆ? ರಾಘು, ಪ್ಲೀಸ್, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿ. ಅದೆಲ್ಲ ಸರ್ಪ್ರೈಸ್ ಎಂದವ ತಾನೇ ಅವಳಿಗಾಗಿ ಕಬೋರ್ಡಿಂದ ಒಂದು ತಿಳಿ ಹಳದಿ ಬಣ್ಣದ ಸೀರೆಯನ್ನು ಆರಿಸಿ ಅವಳಿಗೆ ಅದನ್ನು ಕೊಟ್ಟು ತಾನು ರೆಡಿಯಾಗಿ ಯಾರಿಗೋ ಫೋನ್ ಮಾಡಿ ಎಲ್ಲ ರೆಡಿಯಾಗಿದ್ಯಾ ಎಂದು ವಿಚಾರಿಸಿದ. ಅವರು ಅಭಿ ಸರ್ ಆಗಲೇ ಬಂದು ಹೇಳಿದ್ದಾರೆ, ಎಲ್ಲ ರೆಡಿಯಾಗಿದೆ ಎಂದು ಅತ್ತಲಿನವರು ಹೇಳಿದರು. ಅವನು ಮಾತು ಮುಗಿಸುವಷ್ಟರಲ್ಲಿ ಆರು ಬಂದಳು. ಅವಳನ್ನು ನೋಡಿದ ರಾಘು ಅವಳ ಮುಂದೆ ಬಂದ. ನೆರಿಗೆ ಹಾಕುತ್ತಿದ್ದವಳೆ ಅವನನ್ನು ನೋಡಿ ಶಾಕ್ನಲ್ಲಿ ಸೀರೆ ಬಿಟ್ಟು ಅವನಿಗೆ ಬೆನ್ನು ಹಾಕಿ ನಿಂತಳು. ಅವಳ ರೀತಿಗೆ ನಕ್ಕವ ಅವಳನ್ನು ತನ್ನ ಬಳಿ ತಿರುಗಿಸಿಕೊಂಡು ತಾನೇ ನೆರಿಗೆ ಸರಿಪಡಿಸಿ ಅವಳಿಗೆ ಸೀರೆ ಉಡಿಸಿದ. ಇಷ್ಟೊತ್ತು ಅವನು ನಡೆದುಕೊಂಡ ರೀತಿಗೆ ಆರು ಹಾಗೆ ಶಾಕ್ನಲ್ಲಿ ನಿಂತಿದ್ದಳು. ಅವಳನ್ನು ನೋಡಿದವ ಕೆನ್ನೆ ತಟ್ಟಿದ. ವಾಸ್ತವಕ್ಕೆ ಬಂದವಳು ತನ್ನನ್ನು ತಾನೇ ನೋಡಿಕೊಂಡು ಅವಳನ್ನು ನೋಡಿಕೊಂಡು, ರಾಘು, ಈಗ ನೀವು ಏನು ಮಾಡಿದ್ರಿ ಎಂದಳು. ನಾನೇನು ಮಾಡಿದೆ ಮೇಡಮ್, ನೆರಿಗೆ ಸರಿ ಮಾಡಿದೆ ಅಷ್ಟೆ, ಬಾ ಹೊರಡೋಣ, ಟೈಮ್ ಆಯಿತು ಎಂದವ ಅವಳನ್ನು ಬಳಸಿ ಹೊರಟನು. ಅಭಿ ಆಗಲೇ ಎಲ್ಲರಿಗೂ ವಿಷಯ ತಿಳಿಸಿದ. ಅವರವರ ಪಾಡಿಗೆ ಇದ್ದರು. ಇದ್ಯಾವುದರ ಅರಿವಿರದ ನೇತ್ರ ಆರಾಮವಾಗಿ ಇದ್ದಳು. ಕತ್ತಲು ಕವಿದಿತ್ತು. ಅವರನ್ನು ಹೊತ್ತ ಕಾರು ಯಾವುದೋ ರೆಸಾರ್ಟ್ ತಲುಪಿತ್ತು. ರಾಘು, ಇದು ಯಾವ ಪ್ಲೇಸ್? ನಾವು ಎಲ್ಲಿಗೆ ಬಂದಿದ್ದೀವಿ? ಇಲ್ಲಿ ಫುಲ್ ಕತ್ತಲೆ ಇದೆ, ನನಗೆ ಯಾಕೋ ಭಯ ಆಗ್ತಿದೆ, ಬನ್ನಿ ಹೋಗೋಣ. ಏನು ಭಯನಾ? ಅದು ಪೊಲೀಸಾಗಿ? ನಿನಗೆ ಏನು ತಮಾಷೆ ಮಾಡ್ತಿದ್ಯಾ ಕಂದ? ಅಯ್ಯೋ ರಾಘು, ನನಗೆ ಕತ್ತಲೆ ಅಂದರೆ ಭಯ ಅಷ್ಟೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಹೇಳಿ, ನಾವು ಯಾಕೆ ಇಲ್ಲಿಗೆ ಬಂದಿದ್ದೀವಿ? ಮೊದಲು ಬಾ ಹೇಳ್ತೀನಿ ಎಂದವ ಅವಳನ್ನು ಕಾರಿನಿಂದ ಇಳಿಸಿದ. ಇಬ್ಬರು ಒಳ ಹೊಕ್ಕರು. ಕಂದ, ಹೋಗಿ ಫ್ರೆಶ್ ಆಗಿ ಬಾ. ರಾಘು, ಏನು ತಮಾಷೆ ಮಾಡ್ತಿದ್ದೀರಾ? ಫ್ರೆಶ್ ಅಪ್ ಆಗಿ ಬಾ ಎಂದರೆ ಏನರ್ಥ? ನಾವು ಇಲ್ಲೇ ಉಳಿದುಕೊಳ್ಳೋದಕ್ಕೆ ಬಂದಿದ್ದೀವಾ? ನೀವು ಮುಂಚೆನೇ ಹೇಳೋದಲ್ವಾ, ಜೊತೆಗೆ ಬಟ್ಟೆ ಆದರೂ ತರ್ತಿದ್ದೆ ಎಂದ. ಮಾತನಾಡುತ್ತಾ ಇದ್ದವಳ ಹತ್ತಿರ ಬಂದವ ಅವಳ ಬಾಯನ್ನು ತನ್ನ ಕೈಯಿಂದ ಮುಚ್ಚಿ ಅಲ್ಲಿದ್ದ ಕಬೋರ್ಡ್ ಬಳಿ ಹೋಗಿ ಅದರಿಂದ ಮೊದಲೇ ಅವಳಿಗಾಗಿ ತಂದಿಟ್ಟ ಬಟ್ಟೆಯನ್ನು ಕಬೋರ್ಡಲ್ಲಿ ಇರಿಸಿದ್ದ. ಕೆಂಪು ಬಣ್ಣದ ಗೌನನ್ನು ಕೊಟ್ಟು ರೆಡಿಯಾಗಲು ಹೇಳಿ ಅವಳ ಹಣೆಗೆ ಚುಂಬಿಸಿ ಹೊರ ನಡೆದ. ಏನಾಗಿದೆ ಇವರಿಗೆ, ಯಾಕೀಗಾಡ್ತಿದ್ದಾರೆ ಎಂದು ಯೋಚಿಸುತ್ತಲೇ ಹೋಗಿ ರೆಡಿಯಾಗಿ ಬಂದಳು. ಅವನು ಸಹ ಪಕ್ಕದ ರೂಮಿಗೆ ಹೋಗಿ ರೆಡಿಯಾಗಿ ಬಂದ. ಆ ರೆಸಾರ್ಟನ್ನು ಅಂದು ಪೂರ್ತಿ ಅವರಿಗಾಗಿಯೇ ಬುಕ್ ಮಾಡಿದ ಅಭಿ. ರೆಡಿಯಾಗಿ ಬಂದವ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟ. ಆಗ ತಾನೇ ಅರಳಿದ ಹೂವಂತೆ ಕಂಡಳು ಅವನ ಕಣ್ಣಿಗೆ. ಅವನ ಕಣ್ಣಿನ ನೋಟಕ್ಕೆ ನಾಚಿ ತಲೆ ತಗ್ಗಿಸಿದಳು. ಅವಳ ಬಳಿ ಬಂದವ ಎಲ್ಲವನ್ನು ಎತ್ತಿ ಹಿಡಿದ. ಅವನು ಸಹ ಅದಕ್ಕೆ ಕೆಂಪು ಬಣ್ಣದ ಶರ್ಟ್ ಜೊತೆಗೆ ಬ್ಲ್ಯಾಕ್ ಪ್ಯಾಂಟ್ ಹಾಕಿ ಜಾಕೆಟ್ ತೊಟ್ಟು ನಿಂತಿದ್ದ. ಯಾವಾಗಲೂ ಅವನನ್ನು ಫಾರ್ಮಲ್ ಡ್ರೆಸ್ನಲ್ಲೇ ನೋಡುತ್ತಿದ್ದಳು. ಇಂದು ಅವಳ ಕಣ್ಣಿಗೆ ಭಿನ್ನವಾಗಿಯೇ ಕಂಡ. ಮೈ ಮರೆತು ನೋಡುತ್ತಿದ್ದಳು. ಅವಳ ಕೈ ಹಿಡಿದವ ಅವಳನ್ನು ಹೊರಗೆ ಕರೆತಂದ. ಹೊರಗೆ ಬಂದು ನೋಡಿದರೆ ಗಾರ್ಡನ್ ತುಂಬ ಬಣ್ಣ ಬಣ್ಣದ ಲೈಟ್ಗಳು ಕಂಡವು. ಇಡೀ ರೆಸಾರ್ಟ್ ಲೈಟ್ಸ್ಗಳಿಂದ ತುಂಬಿತ್ತು. ಇವರು ನಡೆಯುವ ದಾರಿಯಲ್ಲಿ ಹೂವಿನ ಹಾಸಿಗೆಯನ್ನೇ ಹಾಸಿದ್ದ. ಯಾವುದೋ ಹೊಸ ಲೋಕಕ್ಕೆ ಬಂದಂತೆ ಭಾಸವಾಯಿತು ಅವಳಿಗೆ. ಹಾಗೆಯೇ ಮುಂದೆ ಬರುತ್ತಿದ್ದಂತೆ ಮತ್ತೆ ಕತ್ತಲಾಯಿತು. ಭಯದಲ್ಲಿ ಅವನ ತೋಳನ್ನು ಬಲವಾಗಿ ಹಿಡಿದಳು. ಅವಳ ಕೈಯಿಂದ ನಿಧಾನವಾಗಿ ಕೈ ಬಿಡಿಸಿಕೊಂಡವ ಪಕ್ಕಕ್ಕೆ ಸರಿದು, ರಾಘು, ಎಲ್ಲಿದ್ದೀರಾ? ರಾಘು ಎಂದು ಕೂಗುತ್ತಿದ್ದಳು. ರಾಘು, ಮಾತಾಡಿ, ನನಗೆ ಭಯ ಆಗ್ತಿದೆ ಎಂದವಳ ಗಂಟಲು ಬಿಗಿದಿತ್ತು. ಅದೇ ಸಮಯಕ್ಕೆ ಅವಳ ಸುತ್ತಲೂ ಒಂದೊಂದೇ ಲೈಟ್ಗಳು ಹೊತ್ತಿಕೊಂಡವು. ಅವಳ ಸುತ್ತಲೂ ಹೃದಯಾಕಾರದಿಂದ ಐ ಲವ್ ಯು ಎಂದು ಚಿತ್ತಾರ ಬಿಡಿಸಿದ ಹೂಗಳಿದ್ದವು. ಅದರ ಹಿಂದೆ ಲೈಟ್ಸ್ಗಳಿದ್ದವು. ಅವಳ ಎದುರಿಗೆ ರಾಘು ಕೈಯಲ್ಲಿ ಕೆಂಪು ಬಣ್ಣದ ಗುಲಾಬಿಯನ್ನು ಹಿಡಿದಿದ್ದ. ಈ ರೆಡ್ ರೋಸ್ ಪ್ರೀತಿಯ ಸಂಕೇತ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ಇಲ್ಲಿ ಎಲ್ಲ ಕಡೆ ರೋಸ್ ಬಣ್ಣಗಳೇ ತುಂಬಿದೆ. ನೀನು ಯಾರು ಏನು ಅಂತಾನೆ ಗೊತ್ತಿರಲಿಲ್ಲ ನನಗೆ. ಎಲ್ಲೋ ಇದ್ದ ನಾವು ಇವತ್ತು ಬಿಟ್ಟಿರಲಾರದಷ್ಟು ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದೇವೆ. ನಾನು ಯಾವತ್ತೂ ಎಣಿಸಿರಲಿಲ್ಲ ನಿನ್ನನ್ನು ಮದುವೆ ಆಗ್ತೀನಿ ಅಂತ. ಮದುವೆಯಾದ ಮೊದಲ ರಾತ್ರಿಯಲ್ಲಿ ನಿನಗೆ ಹೊಡೆದು ಅವಮಾನ ಮಾಡಿಬಿಟ್ಟೆ. ನಿನ್ನ ದ್ವೇಷ ಮಾಡಬೇಕು ಅಂತ ಅಂದುಕೊಂಡವನ ಮನದಲ್ಲಿ ಅದು ಹೇಗೆ ನೀನು ಬಂದು ಕುಳಿತೀಯೋ ನನಗೆ ಗೊತ್ತಿಲ್ಲ ಬಂಗಾರಿ. ನೀನು ನನ್ನ ಪ್ರಾಣ ಕಣೋ. ನೀನಂದರೆ ಬರೀ ಪ್ರೀತಿಯಲ್ಲ, ನೀನು ನನ್ನ ಜೀವನ.
ಬರಡು ಭೂಮಿಯಾಗಿದ್ದ ನನ್ನ ಜೀವನದಲ್ಲಿ ಪ್ರೀತಿಯ ಬೀಜವನ್ನು ಬಿತ್ತಿದವಳು ನೀನು. ಇಂದು ನೀನಿಲ್ಲದೆ ರಾಗು ಏನೂ ಅಲ್ಲ ಕಂದ. ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ನನ್ನ ಜೊತೆ ಜೀವನ ಪೂರ್ತಿ ಜೊತೆಯಾಗಿ ಹೆಜ್ಜೆ ಆಗ್ತೀಯ ಕಂದ. ನಿನ್ನ ಕಣ್ರೆಪ್ಪೆಯಲ್ಲಿಟ್ಟು ಜೋಪಾನ ಮಾಡ್ತೀನಿ ಕಣೋ. ಐ ಲವ್ ಯು. ಡೂ ಯು ಲವ್ ಮೀ ಎಂದು ಅವಳ ಮುಂದೆ ಮಂಡಿಯೂರಿ ಕುಳಿತ. ತನ್ನ ಕಣ್ಣ ಮುಂದೆ ನಡೆಯುತ್ತಿರುವುದು ಕನಸೋ ನನಸೋ ಎಂದು ತಿಳಿಯಲು ಅವಳಿಗೆ ಕ್ಷಣಗಳೇ ಬೇಕಾಯಿತು. ಅವನ ಪ್ರೀತಿಯ ಪರಿಗೆ ಅವಳ ಕಣ್ತುಂಬಿ ಬಂತು. ಅವನ ಮುಂದೆ ತಾನು ಸಹ ಮಂಡಿಯೂರಿ ಕುಳಿತು ಬಿಗಿದಪ್ಪಿದಳು ಅವನನ್ನು. ಐ ಲವ್ ಯು ಟು ರಾಘು. ನಿಮ್ಮನ್ನು ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ಐ ಲವ್ ಯು ಲಾಟ್ ಎಂದವಳೆ ಅವನ ಕೆನ್ನೆಯನ್ನು ಮುದ್ದಿಸಿದಳು. ತಾನು ಸಹ ಅವಳನ್ನು ಹಾಗೆಯೇ ಬಿಗಿದಪ್ಪಿಕೊಂಡವ. ಅವಳ ಹಣೆಗೆ ಭರವಸೆಯ ಮುತ್ತಿಟ್ಟ. ಜೊತೆಗಿರುವೆ ಎಂದು ಅವಳನ್ನು ಎಬ್ಬಿಸಿದವ. ಹಾಗೆ ಅವಳನ್ನು ಎತ್ತಿಕೊಂಡು ಗಾರ್ಡನ್ನ ಮಧ್ಯದಲ್ಲಿ ಬಂದು ಚೇರ್ ಮೇಲೆ ಕೂರಿಸಿದ. ಟೇಬಲ್ ಮಧ್ಯದಲ್ಲಿ ಐ ಲವ್ ಯು ಮಿಸಸ್ ರಾಘವ್ ಎಂಬ ಹೆಸರಿನಿಂದ ಬರೆದಿದ್ದ ಕೇಕ್ ಇತ್ತು. ಅರ್ಥವಾಯಿತೀಗ ಅವಳಿಗೆ ಅವನು ಹೇಳಿದ ಸರ್ಪ್ರೈಸ್ ಯಾವುದು ಎಂದು. ಅವಳ ಪಕ್ಕ ಕುಳಿತ. ಇಬ್ಬರು ಸೇರಿ ಕೇಕ್ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿದರು. ಅವಳ ತುಟಿಯ ಅಂಚಿನಲ್ಲಿ ಕುಳಿತಿದ್ದ ಕೇಕನ್ನು ನೋಡುತ್ತಾ ಕುಳಿತಿದ್ದನು. ಅದನ್ನು ಒರೆಸಲು ನೋಡಿದವಳ ಕೈಯನ್ನು ತೊಡೆದವ. ಕಂದ ಶೆಲ್ಹೈ ಅಂದವನಿಗೆ ಕಣ್ಣಿನಲ್ಲಿ ಆಹ್ವಾನವಿದ್ದಳು. ತುಟಿಯಲ್ಲಿ ಅದನ್ನು ತೊಡೆದ. ಅವಳ ಅದರಕ್ಕೆ ತನ್ನ ಅದರವನ್ನು ಸೇರಿಸಿದ. ದೀರ್ಘ ಚುಂಬನದ ಬಳಿಕ ಅವಳನ್ನು ಬಿಟ್ಟ. ಅವನನ್ನು ನೋಡಲು ನಾಚಿಕೆಯಾಗಿ ಅವನ ಎದೆಗೊರಗಿ ಮುಖ ಹುದುಗಿಸಿದಳು. ಅವಳಿಗಿಷ್ಟದ ತಿನಿಸುಗಳು ಎಲ್ಲವೂ ಅಲ್ಲಿತ್ತು. ತಾನೇ ತನ್ನ ಕೈಯಾರೆ ಅವಳಿಗೆ ಪ್ರೀತಿಯಿಂದ ತುತ್ತಿಟ್ಟ. ತಾನು ಸಹ ಅವನಿಗೆ ಅಷ್ಟೇ ಪ್ರೀತಿಯಿಂದ ತಿನಿಸಿದಳು. ಅವಳನ್ನು ಹಾಗೆ ಎತ್ತಿಕೊಂಡು ಬಂದವ ರೂಮಿಗೆ ಬಂದು ಅವಳನ್ನು ಕೆಳಗಿಳಿಸಿದ. ರೂಮನ್ನು ಸುತ್ತಲೂ ನೋಡಿದಳು. ಗುಲಾಬಿ ದಳಗಳಿಂದ ಇಡೀ ರೂಮನ್ನು ಡೆಕೋರೇಟ್ ಮಾಡಿದ್ದರು. ಅದನ್ನು ನೋಡಿದವಳೆ ಅರ್ಥವಾಗಿ ನಾಚಿಕೆಯಿಂದ ತಲೆ ತಗ್ಗಿಸಿ ಕಿಟಕಿಯ ಬಳಿ ಹೋಗಿ ನಿಂತಳು. ಅವಳ ಹಿಂದೆ ಹೋದವ ಅವಳ ನಡು ಬಳಸಿ ಅವಳ ಭುಜಕ್ಕೆ ಗಲ್ಲ ಹೂರಿದ. ಯಾಕೋ ಕಂದ ಹೀಗೆ ನಿಂತಿದ್ಯಾ? ಮಾತಾಡೋ. ನಿನಗೆ ಇದೆಲ್ಲ ಇಷ್ಟ ಆಗಲಿಲ್ಲ ಅಂದರೆ ನಾನು ಫೋರ್ಸ್ ಮಾಡಲ್ಲ ಕಣೋ. ಬಾ ಮಲಗಿಕೊಳ್ಳುವಂತೆ ಎಂದು ಅವಳನ್ನು ಬಿಟ್ಟು ತಿರುಗಿದವಳೆ ಅವನನ್ನು ಬಿಗಿತಪ್ಪಿದಳು ಗಟ್ಟಿಯಾಗಿ. ತನಗೆ ಒಪ್ಪಿಗೆ ಇದೆ ಎಂಬಂತೆ. ಅವನಿಗೆ ಅರ್ಥವಾಯಿತು ಅವಳ ಒಪ್ಪಿಗೆ ಇದೆ ಎಂದು. ಆದರೂ ಅವಳ ಬಾಯಿಯಿಂದಲೇ ಕೇಳಬೇಕೆಂಬ ಆಸೆ ಅವನಿಗೆ. ಕಂದ ಏನಾದರೂ ಮಾತಾಡೋ. ನೀನು ಹೀಗೆ ಸೈಲೆಂಟಾಗಿ ನಿಂತ್ಕೊಂಡಿದ್ದರೆ ನಾನು ಏನು ಅಂತ ತಿಳ್ಕೊಬೇಕು. ಇದಕ್ಕೆ ನೀನು ಒಪ್ಪಿಗೆ ಇದೆಯಾ ಕಂದ ಎಂದಾಗ ಎಂದು ಹೂಗುಟ್ಟಿದಳು. ಅವಳ ಒಪ್ಪಿಗೆ ಸಿಗುತ್ತಲೇ ಅವಳನ್ನು ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿ ಮುದ್ದಿಸಲು ಶುರು ಮಾಡಿದವ. ಅವಳ ಹಣೆಗೆ ಮುಚ್ಚಿದ ಕಣ್ಣುಗಳಿಗೆ ಅವಳ ಕದುಪುಗಳಿಗೆ ಮುತ್ತಿಟ್ಟವ. ನಂತರ ಅವಳ ನಾಸಿಕಕ್ಕೆ ಚುಂಬಿಸಿ ತದನಂತರ ಕೆಳಬಾಗಿ ಅವಳ ಹದರಗಳಿಗೆ ಚುಂಬಿಸಿ ಮುದ್ದಿಸುತ್ತಿದ್ದ. ಅವಳು ಸಹ ಅವನಿಗೆ ಸಹಕರಿಸುತ್ತಿದ್ದಳು. ಅವನ ಬಿಸಿ ಉಸಿರು ತಾಳಲಾರದೆ ಅವನನ್ನು ಬಿಗಿಯಾಗಿ ಅಪ್ಪಿದಳು. ದೀಪವಾರಿಸಿದ. ನಿಧಾನವಾಗಿ ಅವಳನ್ನು ಆವರಿಸಿದ. ಅವಳ ಹೆಣ್ತನವನ್ನೇ ಕಸಿದು ಬಿಟ್ಟ. ನೊಂದು ಬೆಂದಿದ್ದ ಜೋಡಿ ಜೀವಗಳೆರಡು ಇಂದು ಸಂಪೂರ್ಣವಾಗಿ ಒಂದಾಗಿದ್ದರು. ಇತ್ತ ಅಭಿ ಅಂಜು ತಾವಂದುಕೊಂಡಂತೆ ರಾಘು ಆರು ಒಬ್ಬರನ್ನೊಬ್ಬರು ಅರಿತು ಒಂದಾಗಿದ್ದ ಸಂತಸದಲ್ಲಿದ್ದರು. ಮುದ್ದು ಈಗ ಖುಷಿನಾ? ನಿನ್ನ ಅಣ್ಣ ಆರು ಎಷ್ಟು ಖುಷಿಯಿಂದ ಹೊರಗಡೆ ಹೋದ್ರು. ನೀನೇ ನೋಡಿದ್ಯಲ್ಲ. ನಿನಗೆ ಕೊಟ್ಟ ಮಾತಂತೆ ನಡೆದುಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ಅಭಿ. ಎಲ್ಲಿ ಅಣ್ಣ ಹೀಗೆ ಒಂಟಿಯಾಗಿ ಇದ್ಬಿಡ್ತಾನೇನೋ ಹನಿ ನೆನಪಲ್ಲಿ ಅಂದುಕೊಂಡಿದ್ದೆ. ಆದರೆ ಈಗ ಅತ್ತಿಗೆ ಮಾಡಿದ ಕೆಲಸದಿಂದ ಅನಿವಾರ್ಯವಾಗಿ ಅವರೇ ಅಣ್ಣನನ್ನು ಮದುವೆಯಾದರು. ಈಗ ಎಲ್ಲ ಸರಿ ಹೋಗ್ತಿದೆ ಅಭಿ. ಅಣ್ಣನಿಗೋಸ್ಕರ ನಾನು ನಿನ್ನನ್ನು ದೂರ ಇಟ್ಟೆ. ಆದರೂ ನೀನು ನನ್ನ ಮುಂಚೆ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ಯೋ ಇವತ್ತು ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೀಯ. ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಭಿ ಎಂದಳು ಕಣ್ತುಂಬಿಕೊಂಡು. ಹೇ ಮುದ್ದು, ಇದು ನನ್ನ ಕರ್ತವ್ಯ ಕಣೆ. ನಿನಗೆ ಅವನು ಅಣ್ಣನಾದರೆ ನನಗೆ ಜೀವ ಕಣೆ. ನನ್ನ ಜೀವದ ಗೆಳೆಯ ಕಣೆ. ಅವನಿಗೋಸ್ಕರ ಬೇಕಾದರೆ ನನ್ನ ಪ್ರಾಣನೇ ಕೊಡೋಕು ಸಿದ್ಧ. ಅಂಥದ್ರಲ್ಲಿ ಅವನ ಖುಷಿಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವೇನೆ ಎಂದವಳ ಅವಳ ಕಣ್ಣೊರೆಸಿ ಹಣೆಗೆ ಮುತ್ತಿಟ್ಟ. ಥ್ಯಾಂಕ್ ಯು ಸೋ ಮಚ್ ಅಭಿ ಎಂದವಳೆ ಅವನ ಕೆನ್ನೆಗೆ ಮುತ್ತಿಟ್ಟವಳೆ ಅವನನ್ನು ತಬ್ಬಿಕೊಂಡಳು. ಹಾಗೆ ಅವಳನ್ನು ತಬ್ಬಿಕೊಂಡವ ಮುಂದುವರಿಯಲು ಒಪ್ಪಿಗೆಯ ಎಂದು ಪಿಸುಗುಟ್ಟಿದ. ಎಂದು ಸಮ್ಮತಿಸಿದಳು. ದೀಪ ಹಾರಿಸಿ ಅವಳ ಹಣೆ, ಕೆನ್ನೆ, ಗಲ್ಲ, ಕದುಪುಗಳನ್ನು ಮುದ್ದಿಸುತ್ತಾ ಅವಳನ್ನು ಆವರಿಸುತ್ತಾ ಹೋದ. ಅವಳು ಸಹ ಅವನಿಗೆ ಸಹಕರಿಸುತ್ತಿದ್ದಳು. ಇಷ್ಟು ದಿನ ತಮ್ಮ ಸುಖ ಸಂತೋಷವನ್ನು ಆರು ರಾಘು ಜೀವನಕ್ಕೋಸ್ಕರ ಬದಿಗಿರಿಸಿದವರು ಇಂದು ಮನಪೂರ್ವಕವಾಗಿ ಒಂದಾದರು. ಇತ್ತ ನಿಧಾನವಾಗಿ ಗೊಂಬೆ ಆದಿಗೆ ಹೊಂದಿಕೊಳ್ಳುತ್ತಿದ್ದಳು. ಮೊದಲಿನಂತೆ ಅವನನ್ನು ಕಡೆಗಣಿಸುತ್ತಿರಲಿಲ್ಲವಾದರೂ ಅವನ ಪ್ರೀತಿಯ ಒಪ್ಪಿಗೆಯನ್ನಿತ್ತಿರಲಿಲ್ಲ. ಅವನು ಅವಳಿಂದ ಅಂತರ ಕಾಯ್ದುಕೊಳ್ಳುತ್ತಿದ್ದರೆ ಅವಳು ಅವನ ಸ್ನೇಹವನ್ನು
ಸ್ನೇಹವನ್ನು ಬಯಸಿ ಹತ್ತಿರವಾಗುತ್ತಿದ್ದಳು. ಅವಳು ಆರು ಮತ್ತು ತಾಯಿಯ ಬಗ್ಗೆ ಅವನ ಹತ್ತಿರ ಕೇಳಬೇಕೆಂಬುದೇ ಮರೆತು ಹೋಗಿದ್ದಳು. ಅವಳಿಗೆ ಅರಿವಿಲ್ಲದೆ ಅವನ ಮನಸ್ಸು ಆದಿತ್ಯನ ಕಡೆಗೆ ವಾಲುತ್ತಿತ್ತು. ಅವರಿಬ್ಬರು ಒಂದಾಗುವ ಕಾಲ ಹತ್ತಿರದಲ್ಲಿ ಇತ್ತು. ನಸು ಮುಂಜಾನೆ ಎಚ್ಚರವಾದ ರಾಘು ತನ್ನೆದೆಯ ಮೇಲೆ ಮಲಗಿದ್ದ ಮುದ್ದಿನ ಹೆಂಡತಿಯನ್ನು ನೋಡಿದ. ಮುದ್ದಾಗಿ ಮಗುವಿನಂತೆ ಕಂಡಳು ಅವನ ಕಣ್ಣಿಗೆ. ಪ್ರಪಂಚದಲ್ಲಿ ಮದುವೆ ಆದಮೇಲೆ ಪ್ರಪೋಸ್ ಮಾಡಿರೋ ಮೊದಲನೇ ಗಂಡು ನಾನೇ ಅನಿಸುತ್ತೆ. ಎಷ್ಟು ವಿಚಿತ್ರ ಅಲ್ವಾ ನಮ್ಮ ಜೋಡಿ. ಒಬ್ಬರಿಗೊಬ್ಬರು ಇಷ್ಟ ಇಲ್ಲದೆ ಮದುವೆ ಆದ್ವಿ. ಆಮೇಲೆ ಅವಳನ್ನು ದ್ವೇಷ ಮಾಡ್ತಾ ಅದೇಗೆ ಪ್ರೀತಿ ಆಯಿತು. ಇವಳು ಪೊಲೀಸ್ ಅನ್ನೋ ವಿಷಯ ಗೊತ್ತಾಗಿದ್ದು ಪುಟಾಣಿಗೆ ಇನ್ಸಿಡೆಂಟ್ ಪಾಯ್ಸನ್ ವಿಷಯ. ಹಬ್ಬ ಆಗಿರೋ ಇನ್ಸಿಡೆಂಟ್ಗೆಲ್ಲ ಇವಳೇ ಕಾರಣ ಅಂತ ಎಷ್ಟು ಕೋಪ ಮಾಡಿಕೊಂಡು ಹಿಂಸೆ ಮಾಡಿದೆ. ಆದರೆ ಇವತ್ತು ನಾನು ಮಾಡಿರೋ ತಪ್ಪನ್ನು ಕ್ಷಮಿಸಿ ನನ್ನ ಪ್ರೀತಿನ ಒಪ್ಪಿಕೊಂಡಿದ್ದಾಳೆ. ಎಷ್ಟು ಮುದ್ದಾಗಿ ಮಲಗಿದ್ದಾಳೆ ನೋಡು. ನನ್ನ ತಲೆ ಕೆಡಿಸಿ ಬಜಾರಿ, ನನ್ನ ಮುದ್ದು ಬಜಾರಿ ಎಂದವ ಅವಳನ್ನು ಇನ್ನಷ್ಟು ಬಿಗಿಯಾಗಿ ಅಪ್ಪಿ ಅವಳನ್ನು ತೋಳಲ್ಲಿ ಬಂಧಿಸಿ ನೆತ್ತಿಗೆ ಚುಂಬಿಸಿದ. ಅವನ ಸ್ಪರ್ಶಕ್ಕೆ ಬಿಸಿ ಉಸಿರು ತಾಪಕ್ಕೆ ಎಚ್ಚರವಾದವಳೆ ಅವನನ್ನು ತಲೆ ಎತ್ತಿ ನೋಡಿ ನಾಚಿಕೆಯಾಗಿ ಮತ್ತೆ ಅವನ ಎದೆಯ ಬಳಿ ತಲೆ ಇರಿಸಿದಳು. ಕಂದ, ಥ್ಯಾಂಕ್ ಯು ಕಣೋ, ನನ್ನ ತಪ್ಪನ್ನು ಕ್ಷಮಿಸಿ ನನ್ನ ಒಪ್ಪಿಕೊಂಡಿದ್ದಕ್ಕೆ. ರಾಘು ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ. ಮೇ ಬಿ ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ಹಾಗೆ ಮಾಡ್ತಿದ್ರು ಅನಿಸುತ್ತೆ. ನೀವು ಮಾತನಾಡಿಸೋದೇ ಇಲ್ವೇನೋ ಅಂತ ಎಷ್ಟು ಭಯಪಟ್ಟಿದೆ ಗೊತ್ತಾ. ಪ್ಲೀಸ್ ರಾಘು, ಇನ್ನೊಮ್ಮೆ ಹಾಗೆಲ್ಲ ನಡ್ಕೊಬೇಡಿ. ಸತ್ತೋಗ್ಬಿಡೋಣ ಅನಿಸ್ಬಿಡುತ್ತೆ. ಆ 2 ತಿಂಗಳು ನರಕ ಅನುಭವಿಸಿದ್ದೀನಿ. ಬೇಕಾದರೆ 2 ಏಟು ಹೊಡೆದು ಬಿಡಿ, ಆದರೆ ನನ್ನ ಜೊತೆ ಮಾತಾಡೋದನ್ನು ಮಾತ್ರ ಬಿಡಬೇಡಿ. ಸಹಿಸಿಕೊಳ್ಳೋ ಶಕ್ತಿ ನನಗಿಲ್ಲ. ಎದೆಯ ಬಳಿ ತಣ್ಣನೆ ಅನುಭವ ಆದಾಗ ಅವಳ ತಲೆ ಎತ್ತಿ ನೋಡಿದ. ಕಂದ, ಏನೋ ಇದು, ಯಾಕೋ ಅಳ್ತಿದ್ಯಾ? ಇತ್ತೀಚೆಗೆ ನೀನು ತುಂಬ ಎಮೋಷನಲ್ ಆಗೋದನ್ನು ಕಲ್ತಿದ್ಯಾ ಅನಿಸುತ್ತೆ. ನೀನು ಇಷ್ಟು ಸ್ಟ್ರಾಂಗ್ ಗರ್ಲ್. ನನ್ನ ಬಜಾರಿ ಯಾವಾಗ ಇಷ್ಟೊಂದು ವೀಕ್ ಆಗಿದ್ದು ಎಂದವ ಕಣ್ಣೊರೆಸಿ ಹಣೆಗೆ ಚುಂಬಿಸಿ ಹಾಗೆ ತಬ್ಬಿಕೊಂಡ. ಅವನಿಂದ ಬಿಡಿಸಿಕೊಳ್ಳಲು ನೋಡಿದಳು. ಅವ ಇನ್ನೂ ತಬ್ಬಿಕೊಂಡ ಇದ್ದ. ರಾಘು ಬಿಡಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ, ಹೊರಡೋಣ ಬೇಗ ಬೇಗ. ಎಲ್ಲಿಗೆ ಹೋಗಬೇಕು ಹೇಳು ಮೊದಲು. ಮನೆಗೆ ಹೋಗೋದು ಬೇಡವಾ? ನಡೀರಿ ಬೇಗ ರೆಡಿಯಾಗಿ ಹೋಗೋಣ. ಏನೂ ಬೇಡ, ಇವತ್ತು ನಾವು ಇಲ್ಲೇ ಇರ್ತೀವಿ. ಬಾ ಸುಮ್ಮನೆ ಮಲಗೋಣ. ರಾಘು, ಮನೆಯಲ್ಲಿ ಯಾರಿಗೂ ಹೇಳದೆ ಕೇಳದೆ ಬಂದಿದ್ದೀವಿ. ಆಮೇಲೆ ಅವರು ಕೇಳಿದರೆ ಏನು ಹೇಳೋದು? ಸುಮ್ಮನೆ ಟೆನ್ಷನ್ ಮಾಡ್ಕೊತಾರೆ ನೋಡಿ. ಹೋಗೋಣ ರೆಡಿಯಾಗಿ. ಅದನ್ನೆಲ್ಲ ನಿನ್ನ ಅಣ್ಣ ನೋಡ್ಕೊಳ್ತಾನೆ. ನೀನು ಮಲ್ಕೋಬಾ. ನಾವು ಇವತ್ತೇ ಹೋದರೆ ಇಬ್ಬರಿಗೂ ಸರಿಯಾಗಿ ಉಗೀತಾನೆ ಅಷ್ಟೆ. ಏನೇನೋ ಮಾತಾಡ್ಬಿಡಿ. ಏನಿದೆ ನಿಮ್ಮ ಹುಚ್ಚಾಟ? ಮನೆಗೆ ಹೋಗೋಣ ಬನ್ನಿ. ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ ಕುಳ್ಳಿ? ನಿಮ್ಮ ಅಣ್ಣನಿಗೆ ಕಾಲ್ ಮಾಡ್ತೀನಿ ಇರು, ಅವನ ಬಾಯಿಂದಾನೆ ಕೇಳು ಎಂದವ ಅಭಿಗೆ ಫೋನ್ ಹಾಯಿಸಿದ. ಫೋನ್ ರಿಂಗ್ ಆದ ಶಬ್ದಕ್ಕೆ ಅಭಿ ಸಿಹಿಯಾದ ನಿದ್ದೆಯಿಂದ ಎಚ್ಚರಗೊಂಡವ. ರಾಘು ಫೋನ್ ಎಂದು ಗೊತ್ತಾದಾಗ ತಡಬಡಾಯಿಸಿ ರಿಸೀವ್ ಮಾಡಿದನು. ರಾಘು ಮಾತನಾಡುವ ಮೊದಲೇ, ರಾಘು ಏನಾಯಿತು, ಆರ್ ಯು ಆಲ್ ರೈಟ್ ಎಂದು ನಸು ಮುಂಜಾನೆಯೇ ಫೋನ್ ಬಂದಿದ್ದರಿಂದ ಅಭಿ, ನಾವು ಆರಾಮಾಗಿ ಇದ್ದೀವಿ ಕಣೋ. ಲೋ ಪಾಪಿ, ಆರಾಮಾಗಿ ಇದ್ಮೇಲೆ ಮತ್ತ್ಯಾಕೋ ಇಷ್ಟು ಬೆಳಗ್ಗೆನೆ ಕಾಲ್ ಮಾಡಿದೆ? ನಿನ್ನ ತಂಗಿ ಜಾಸ್ತಿ ಮಾತಾಡ್ತಿದ್ದಾಳೋ? ಒಂದೇ ಸಮನೆ ಮನೆಗೆ ಹೋಗೋಣ ಅಂತಿದ್ದಾಳೆ. ತಗೋ ಮಾತಾಡು ಅವಳ ಜೊತೆ ಎಂದವ ಮುಖ ಊದಿಸಿಕೊಂಡು ಅವಳಿಗೆ ಫೋನ್ ಕೊಟ್ಟ. ಆರು ಮಾತನಾಡುವ ಮೊದಲೇ, ನೋಡು ಪುಟ್ಟ, ಇವತ್ತು ಕೂಡ ನೀವು ಅಲ್ಲೇ ಇದ್ದು ಬೇಕಾದರೆ ಈವ್ನಿಂಗ್ ಬನ್ನಿ. ಆ ರೆಸಾರ್ಟ್ ನನ್ನ ಫ್ರೆಂಡ್ದು, ಓಕೆನಾ? ನೋ ಪ್ರಾಬ್ಲಮ್. ಅದು ಅಣ್ಣ ಎನ್ನುವಷ್ಟರಲ್ಲಿ ರಾಘು ಫೋನ್ ಕಿತ್ತುಕೊಂಡು ಕಟ್ ಮಾಡಿದ. ರಾಘು, ಯಾಕೆ ಫೋನ್ ಕಟ್ ಮಾಡಿದ್ರಿ ಎಂದು ಮುಖ ಊದಿಸಿಕೊಂಡಳು. ಅದನ್ನು ಕಂಡವನ ಅವಳ ಹುಬ್ಬಿದ ಕೆನ್ನೆಗೆ ಮುತ್ತಿಟ್ಟ. ಅವಳ ಕೋಪ ಸರ್ರನೆ ಇಳಿಯಿತು. ಅವಳನ್ನು ಅಪ್ಪಿಕೊಂಡವ ಮತ್ತೊಮ್ಮೆ ಅವಳನ್ನು ಮುದ್ದಾಡಿದ. ಇತ್ತ ಅಭಿ ಮಾತನಾಡುತ್ತಿದ್ದ ಶಬ್ದಕ್ಕೆ ಆಗಲೇ ಅಂಜುಗೆ ಎಚ್ಚರವಾಯಿತು. ಅಭಿ, ಇಷ್ಟೊತ್ತಲ್ಲಿ ಯಾರು ಕಾಲ್ ಮಾಡಿದ್ರು? ಅಣ್ಣನ? ಏನು ಹೇಳ್ದ ಎಂದು ಎದ್ದು ಕುಳಿತಳು. ಅಣ್ಣನ ಏನು ಹೇಳ್ದ ಎಂದು ಎದ್ದು ಕುಳಿತಳು. ನಿನ್ನ ಅಣ್ಣ ನನ್ನ ಹೊಟ್ಟೆ ಉರಿಸೋಕೆ ಅಂತಾನೆ ಹುಟ್ಟಿದ್ದಾನೆ ಪಾಪಿ ಎಂದು ಗೊಣಗಿಕೊಂಡ. ಹೋಯ್, ನಮ್ಮಣ್ಣಂಗೆ ಬೈಯೋದು ಬಿಟ್ಟು ಏನಂದ ಹೇಳು ಮೊದಲು. ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಾವ ಕಾಲ್ ಮಾಡಿದ್ದು ಅವನು? ಏನೂ ಇಲ್ವೇ ಮುದ್ದು, ನೀನು ಟೆನ್ಷನ್ ಮಾಡ್ಕೊಬೇಡ, ತಲೆನೋವು ಬರುತ್ತೆ ಅಷ್ಟೆ. ಬಾ ಮಲಗು ಎಂದವ ಅವಳನ್ನು ಎದೆ ಮೇಲೆ ಮಲಗಿಸಿಕೊಂಡು ತಲೆ ತಟ್ಟುತ್ತಿದ್ದ. ಅಭಿ, ನನಗೊಂದು ಡೌಟ್ ಕಣೋ. ಏನು ಡೌಟ್ ಇದೆ ಈ ಮುದ್ದು ತಲೆಯಲ್ಲಿ? ಅಣ್ಣ ಅತ್ತಿಗೆ ಖುಷಿಯಲ್ಲಿ ಇದ್ದಾರೆ. ಈಗ ಗೊಂಬೆ ಬೇಗ ಹುಷಾರಾದರೆ ಮತ್ತೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಮೇ ಬಿ ಗೊಂಬೆಗೆ ಹನಿ ವಿಷಯ ಗೊತ್ತಿರಬಹುದು ಅನಿಸುತ್ತೆ. ಆದರೆ ಯಾಕೆ ಅವಳಿಗೆ ಇನ್ನೂ ನೆನಪಿಲ್ಲ? ಅವಳಿಗೆ
ಕಾಲೇಜ್ ಲೈಫ್ ಮಾತ್ರ ಯಾಕೆ ನೆನಪಿಗೆ ಬಂತು? ಮುಖ್ಯವಾಗಿರೋ ವಿಷಯ ಬಿಟ್ಟು ಇನ್ನೆಲ್ಲ ನೆನಪಿಗೆ ಬಂದಿದೆಯಲ್ಲ, ಇದು ಹೇಗೆ? ಅವಳಿಗೆ ಅವಳ ಲೈಫಲ್ಲಿ ಏನಾಯಿತು ಅನ್ನೋ ವಿಷಯ ನೆನಪಿಗೆ ಬರಲ್ವಾ? ಇನ್ನು ಎಷ್ಟು ದಿನ ಅಣ್ಣನಿಂದ ಸತ್ಯ ಮುಚ್ಚಿಡೋದು? ಅತ್ತಿಗೆ ಪೊಲೀಸ್ ಅನ್ನೋ ವಿಷಯ ಗೊತ್ತಿದ್ರೂ ಅಣ್ಣ ಯಾಕೆ ಅವರ ಫಾಸ್ಟ್ ಲೈಫ್ ಬಗ್ಗೆ ತಿಳ್ಕೊಳ್ಳಿಲ್ಲ? ಮುದ್ದು, ಮುಗೀತಾ ನಿನ್ನ ಡೌಟ್ ಎಲ್ಲ? ಗೊಂಬೆಗೆ ನೆನಪು ಬರುವುದಿಲ್ಲ ಅಂತ ಡಾಕ್ಟರ್ ಏನೂ ಹೇಳಿಲ್ಲ, ಬಟ್ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ. ಈಗ ಅವಳಿಗೆ ಅವಳ ಜೀವನದ ಕೆಲವು ಘಟನೆಗಳು ಅಷ್ಟೇ ನೆನಪಿಗೆ ಬಂದಿರೋದು. ಇನ್ನು ಸ್ವಲ್ಪ ದಿನ ಕಾಯೋಣ. ಸಾರಿ ಅಭಿ, ನೇತ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ವೇ? ಇನ್ನು 2 ದಿನದೊಳಗೆ ಅವಳ ಬಗ್ಗೆ ಫುಲ್ ಡೀಟೇಲ್ಸ್ ಬರುತ್ತೆ. ನೀನೇನು ಅವಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಹೇಗೆ ತಲೆ ಕೆಡಿಸಿಕೊಳ್ಳದೆ ಇರೋಕ್ಕಾಗುತ್ತೆ ಅಭಿ? ಅವಳು ಅವಳ ಅಪ್ಪ ಅಮ್ಮ ಜಾನಕಿ ಅಮ್ಮನಿಗೆ ಕೊಟ್ಟಿರೋ ನೋವೇನು ಚಿಕ್ಕದ ಹೇಳು ಕ್ಷಮಿಸೋಕೆ? ಮತ್ತೆಲ್ಲಿ ಯಾರಿಗಾದರೂ ತೊಂದರೆ ಕೊಡ್ತಾಳೇನೋ ಅಂತ ಭಯ ಆಗ್ತಿದೆ. ಮುದ್ದು, ಆರು ಬಗ್ಗೆ ಗೊತ್ತಿದ್ರೂ ಹೀಗೆ ಮಾತಾಡ್ತಿದ್ಯಲ್ಲ? ಅತ್ತಿಗೆ ಬಗ್ಗೆ ಗೊತ್ತು, ಆದರೂ ಏನೋ ತೊಂದರೆ ಆಗಬಹುದು ಎನಿಸುತ್ತಿದೆ ಎಂದಳು. ಅವಳ ಮಾತು ನಿಜ, ಸದ್ಯದಲ್ಲೇ ನಿಜ ಆಗುವುದರಲ್ಲಿ ಇತ್ತು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.